ಆಪರೇಷನ್ ಕಸ 1 ಬೊಮ್ಮನಹಳ್ಳಿ. ಬೊಮ್ಮನಹಳ್ಳಿ ವಾರ್ಡ್ನಲ್ಲಿ ಎಲ್ಲೆಂದರಲ್ಲೇ ಕಸ ಹಾಕಲಾಗ್ತಿತ್ತು. ಅದರಲ್ಲೂ ಶಾಲೆ ಬಳಿಯೇ ಕಸ ಹಾಕಿ ಹೋಗ್ತಿದ್ರು. ಹೀಗಾಗಿ ಸ್ಕೂಲ್ ಮಕ್ಕಳನ್ನೇ ಮನೆ ಬಳಿ ಕರೆದೊಯ್ದು ಜಾಗೃತಿ ಮೂಡಿಸಲಾಗಿತ್ತು. ಸ್ಕೂಲ್ ಮುಂದೆ ದಯಮಾಡಿ ಯಾರು ಕಸ ಹಾಕಕ್ಕೆ ಹೋಗ್ಬೇಡಿ. ಹೀಗೆ ಜಾಗೃತಿ ಮೂಡಿಸಿದ್ರು ಜನ ಮಾತ್ರ ಕ್ಯಾರೆ ಅಂತಿಲ್ಲ, ಮತ್ತೆ ಕಸ ಸುರಿದು ಹೋಗಿದ್ರು. ಹೀಗಾಗಿ ನಿನ್ನೆ 3ನೇ ಮಹಡಿ ಏರಿದ ಸಿಬ್ಬಂದಿ ಅವರ ಮನೆ ಬಳಿಯೇ ಕಸ ಸುರಿದು ಬಂದಿದ್ದಾರೆ. ವಿಷಯ ಏನು ಅಂದ್ರೆ, ಮನೆ ಮುಂದೆ ಕಸದ ಗಾಡಿ ಬಂದು ನಿಂತರೂ ಕಸ ಹಾಕಿರ್ಲಿಲ್ಲ. ಹೀಗಾಗಿ ತರಾಟೆಗೆ ತೆಗೆದುಕೊಂಡ ಸಿಬ್ಬಂದಿ 1,000 ರೂಪಾಯಿ ದಂಡ ಹಾಕಿದ್ದಾರೆ. ಮನೆ ಮುಂದೆ ಆಟೋ ಬಂದಿದೆ, ಡೋರ್ ಮುಂದೆ ನೋಡಿ, ಎಲ್ಲಿ ನಿಂತಿದೆ ಆಟೋ, ಇಲ್ಲಿ ಬಂದು ನಿಂತಿರೋದ್ರು ನೀವು ಬಂದು ಕಸ ಹಾಕಿಲ್ಲ. 8 ಗಂಟೆ 9 ಗಂಟೆಗೆ ಎದ್ದಿರ ರೋಡ್ ಒಂದು ರೌಂಡ್ 6 ಗಂಟೆಗೆ ಬಂದು ನೋಡಿ ರೋಡ್ ಹೆಂಗಿರುತ್ತೆ ಅಂತ. ಎಲ್ಲ ಕಸ ಕಸ ಕಸ, ಯಾವ ರೋಡ್ ಕಸ ಕಸ ಕಸ. ಎಲ್ಲ ಸಾರ್ವಜನಿಕರಿಗೂ ಇದೊಂದು ಪಾಠ. ಇನ್ನು ಮುಂದೆ ಯಾರೇ ಸಾರ್ವಜನಿಕರು ಆಗಿರ್ಬೋದು, ಸುತ್ತಮುತ್ತಿನ ಬೊಮ್ಮನಹಳ್ಳಿ ಸುತ್ತಮುತ್ತಿನ ಯಾರೇ ಸಾರ್ವಜನಿಕರಾಗಿರ್ಬೋದು, ಯಾರಾದರೂ ರಸ್ತೆಗಳಲ್ಲಿ ಕಸ ಹಾಕಿದ್ರೆ ಅವರ ಮನೆ ಬಾಗಿಲಿಗೆ ಕಸವನ್ನ ತಂದು ಸುರಿಯಲಾಗ್ತದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಇವಾಗ ನೀವು ಕಸ ಕೊಡ್ತಾ ಇಲ್ವಲ್ಲ, ಸರಿ ಒಪ್ಕೊಂತೀನಿ, ಅಲ್ಲೂ ಬಿಸಾಕ್ತಲ್ಲ. ಮತ್ತೆ ಈ ಕಸ ಏನ್ ಮಾಡ್ತಿದ್ದೀರಾ? ಆಟೋ ಬಂದಿದೆ, ಆಟೋ ಇವಾಗ ಬರ್ತಿಲ್ಲ, ಎಲ್ಲ ಕಲೆಕ್ಟ್ ಮಾಡ್ತೀನಿ, ಬಿಲ್ಡಿಂಗ್ ಅವರೆಲ್ಲ ಬಂದು ನೀವು ಬಂದಿಲ್ಲ. ಇವಾಗ ಈ ಕಸನ ಎಲ್ಲಿ ಬಿಸಾಕ್ತೀವಿ? ಆಚೆ ಹಾಕ್ತಿಲ್ಲ ಅಂತ ಕಾರಣಕ್ಕೆ ನಾವು ಬಂದಿರೋದಿಲ್ಲ. ಮನೆ ಮುಂದೆ ಆಟೋ ಬಂದಿದೆ, ಡೋರ್ ಮುಂದೆ ನೋಡಿ, ಎಲ್ಲಿ ನಿಂತಿದೆ ಆಟೋ, ಇಲ್ಲಿ ಬಂದು ನಿಂತಿರೋದ್ರು ನೀವು ಬಂದು ಕಸ ಹಾಕಿಲ್ಲ. 8 ಗಂಟೆ 9 ಗಂಟೆಗೆ ಎದ್ದಿರ ರೋಡ್ ಒಂದು ರೌಂಡ್ 6 ಗಂಟೆಗೆ ಬಂದು ನೋಡಿ ರೋಡ್ ಹೆಂಗಿರುತ್ತೆ ಅಂತ. ಎಲ್ಲ ಕಸ ಕಸ ಕಸ, ಯಾವ ರೋಡ್ ಕಸ ಕಸ ಕಸ. ಎಷ್ಟೊಂದು ಕ್ಲೀನ್ ಮಾಡೋಕ್ಕಾಯ್ತದೆ. ಮನೆ ಮುಂದೆ ಆಟೋ ಬಂದಾಗ ಆಟೋ ಕೊಟ್ಬಿಟ್ರೆ ನೀವು ಏನಕ್ಕೆ ನಾವು ಬೆಳಿಗ್ಗೆ ಎದ್ದು 6 ಗಂಟೆಗೆ 5:15ಗೆ ಬಂದು ಕ್ಲೀನ್ ಮಾಡಬೇಕು? ನೀವೇ ಆಟೋ ಕೊಟ್ಬಿಟ್ರೆ ಮುಗಿದ್ದಲ್ಲ. ಅಲ್ಲಮ್ಮ, ನಿಮ್ಗೆ ಹಸಿ ಕಸ ಒಣ ಕಸ ಸಪರೇಟ್ ಮಾಡಕ್ಕೆ ಕಷ್ಟ ಆಗುತ್ತೆ. ಮನೆ ಬಾಗಿಲಿಗೆ ಬಂದು ನೋಡಿ ಕಸ ಹೆಂಗ್ ಇಟ್ಕೊಂಡಿದ್ದೀರಾ ಮನೆ ಮುಂದೆ, ಇಲ್ಲಿ ಬಂದು ಹೋದ್ಮೇಲೆ 11-12 ಗಂಟೆಗೆ ಎಲ್ಲ ಒಂದ್ ಕಡೆ ಮೂಲೆ ಬಿಸಾಕ್ಬಿಟ್ಟು ಹೋಗ್ತೀರಾ. ನಿಮ್ ಕಸಗಳು ಎತ್ತದೇ ಅವ್ರ ಕೆಲಸನ ಹೇಳಿ. ಅದಕ್ಕೆ ಕಸ ಎತ್ಕೊಂಡು ಹೋಗ್ಬೇಕಂದ್ರೆ ಆಟೋ ಬರುತ್ತಲ್ಲ ಮನೆ ಬಾಗಿಲಿಗೆ, ಅದ್ರಲ್ಲಿ ಹಾಕಿದ್ಬಿಟ್ಟು ನೀವೆಲ್ಲ ರೋಡಲ್ಲಿ ಹಾಕಿದ್ರೆ, ಇವಾಗ ನೋಡಿ ಹೋದ್ ಭಾನುವಾರ ಎಲ್ಲ ಸ್ಕೂಲ್ ಮಕ್ಕಳೆಲ್ಲ ಕರ್ಕೊಂಡೋಗಿ ಇದ್ ಮಾಡಿದೀವಿ, ಆದ್ರೂ ಕೂಡ ನೀವು ಮತ್ತೆ ಅದನ್ನೇ ತಪ್ಪು ಮಾಡ್ತಾ ಇದ್ರೆ. ಇನ್ನು ಬೊಮ್ಮನಹಳ್ಳಿಯಲ್ಲಿ ಕಸದ ಗಾಡಿ ಬಂದ್ರೂನು ಮಹಿಳೆಯೊಬ್ರು ಮನೆಯಂಗಳದಲ್ಲೇ ಕಸದ ರಾಶಿ ಇಟ್ಕೊಂಡಿದ್ರು. ತಕ್ಷಣ ಬೊಮ್ಮನಹಳ್ಳಿಯ ಆ ಮಹಿಳೆ ಮನೆಗೆ ತೆರಳಿದ ಜಿವಿ ಅಧಿಕಾರಿಗಳು ತರಾಟೆಗೆ ತೆಗೆದುಕೊಂಡರು. ಮನೆ ಮುಂದೆ ಗಾಡಿ ಬಂದ್ರು ಯಾಕೆ ಕಸ ಎಸೆತಿಲ್ಲ ಅಂತ ಪ್ರಶ್ನಿಸಿದ್ದಾರೆ. ನೋಡಿ, ಕೆಳಗಡೆ ಆಟೋ ಬಂದಿದೆ, ಕಸದ ಆಟೋ ಬಂದಿದೆ, ಆದ್ರೆ ನಮ್ಮ ಈ ಬಿಲ್ಡಿಂಗ್ ನ 3ನೇ ಫ್ಲೋರ್ ಮನೆಯವರು ಕಸವನ್ನ ಇಲ್ಲೇ ಇಟ್ಕೊಂಡಿದ್ದಾರೆ, ಕೆಳಗಡೆ ಬಂದಿಲ್ಲ. ನಾವು ಮನೆ ಬಾಗಿಲಿಗೆ ಬಂದಿದ್ದೀವಿ. ಅವ್ರು ಗೊತ್ತಾಗಬೇಕು, ಯಾಕಂದ್ರೆ ನಮಗೆ ಕಸ ಹೋದ್ರೆ ನಮ್ಗೆ ಈ ತರ ಮಾಡ್ತಾರೆ ಅಂತ ಹೇಳಿ. ಬಳಿಕ ಬ್ಯಾಂಡ್ ಸಮೇತ ಶಾಲಾ ವಿದ್ಯಾರ್ಥಿಗಳೊಂದಿಗೆ ಬೊಮ್ಮನಹಳ್ಳಿಯ ವಿವಿಧೆಡೆ ತೆರಳಿದ ಜಿಬಿ ಅಧಿಕಾರಿಗಳು ಕಸದ ಗಾಡಿಗೆ ಕಸ ಹಾಕುವಂತೆ ಜಾಗೃತಿ ಮೂಡಿಸಿದ್ದಾರೆ. ಇವತ್ತು ಪ್ರೊಸೆಷನ್ ಬಂದಿದ್ದೀವಿ, ಪೇಂಟ್ ಮಾಡಿ ಎಲ್ಲ ಕ್ಲೀನ್ ಮಾಡ್ತದೆ. ಅದಾದ್ಮೇಲೆ ಕೂಡ ಮತ್ತೆ ಇದೇ ರಿಪೀಟ್ ಆದ್ರೆ ಕಠಿಣವಾಗಿ ಕಾನೂನು ಕ್ರಮ ಕೈಗೊಳ್ಳಬೇಕಾಗ್ತದೆ. ಮತ್ತೆ ಇನ್ನೊಂದು, ಕಸ ಹಾಕೋದನ್ನ ಪ್ರತಿಯೊಂದು ಫೋಟೇಜು ಕ್ಯಾಮೆರಾ ಮೂಲಕ ತೆಗೆಯಲಾಗ್ತದೆ.